ಸುಂದರ ತೇಜಸ್ ಅವರ ಐಡಿ ಕಾರ್ಡ್ ಅನ್ನು ಸಕ್ಸಸ್ಫುಲ್ಲಿ ಬೆಪ್ತಿದ್ದೀವಿ. ಸ್ವಲ್ಪ ಗೋಳಿಕೊಬೇಕು ಗೈಸ್. ಇಲ್ಲ 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 ನನ್ಗೂ ಕಾಲ್ ಬಂದಿತ್ತು ಅಲ್ಲಿ ಹೊಡ್ದಿಂದ ಟ್ಯಾಗ್ ಮಾಡೋ ಅಂತ. ನನ್ನಲ್ಲಿ ಏನ್ ಅರ್ಹತೆ ಇದೆ ಅಂತ ಒಂದು ವಿಡಿಯೋ ಮಾಡ್ಬೇಕು. ಏನು ಇಲ್ಲ ಏನಿಲ್ಲ ನಿತ್ಯ ಫೋನ್ ಮಾಡಿಸ್ಬಿಟ್ಟೆ ಇಮೇಲ್ ಫೋಟೋ ಒಂದ್ ಕಳ್ಸಕ್ಕೆ ಇದ್ರೆ ಅಂಡು ಮುಚ್ಕೊಂಡ್ ಬರ್ಬೇಕಷ್ಟೆ. ಯಾರಾದ್ರೂ ನಿನ್ ಕೈ ಈಸಿಯಾಗಿ ಮ್ಯಾನಿಪುಲೇಟ್ ಆಗೋರ್ಲ ಅಂತವ್ರು ಹಿಡಿದು ಮಾಡು. ಮ್ಯಾನಿಪುಲೇಟ್ ಮಾಡೋದ್ನೆಲ್ಲ ಹೋಗಂಗ ಹೋಗು. ನಿಮ್ಮ ಅಮ್ಮಗೆ ನಿಮ್ಮ ಅಪ್ಪಗೆ ಕತೆ ಅದು ನಂಬ್ತಾರೆ ಹೊರಗಲ್ಲ. ಸೊ ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಹೇಮಂತ್ ಅವ್ರ ಮನೆ ಹತ್ರ ಬಂದಿದ್ದೀನಿ ಆಯ್ತಾ. ಬೆಳಗ್ಗೆ ಎಲ್ಲ ಮಾರ್ಕೆಟ್ಗೆ ಹೋಗ್ತಾರೆ ಗೈಸ್. ಅವ್ರಿಗೆ ಟೈಮ್ ಸಿಗೋದು ನಿದ್ದೆ ಮಾಡಕ್ಕಂತಾನೆ ಇವಾಗ. ಯಾಕೆ ಈ ನಡುವೆ ವ್ಲಾಗ್ಸ್ ಕಮ್ಮಿ ಅಂದರೆ ಇದು ಒಂದು ರೀಸನ್. 3 ಗಂಟೆಗೆ ಎದ್ದೋಗ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ. ಅವರು ಮನೆಗೆ ವಾಪಸ್ ಬರೋದೇ 2 ಗಂಟೆ ಮಧ್ಯಾಹ್ನ. ಆಮೇಲೆ ಊಟ ತಿಂದು ಮಣ್ಕೊಂಡ್ರೆ ಅವ್ರು ಎದ್ದೇಳೋದೇ 7 ಗಂಟೆಗೆ. ಅಡುಗೆ ಮಾಡೋದು, ತಿನ್ನೋದು, ಮಲಗೋದು. ಸೊ ಈ ಪಾರ್ಟಿ ಕಷ್ಟಪಡ್ತಾರೆ ನಮ್ಮ ಮನೆ ಹೆಣ್ಮಕ್ಳು ಫುಲ್ಲು ಆಯಿತಾ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಿಸ್. ನಮ್ಮ ಅಪ್ಪ ಆಗಿರಲಿ, ನಮ್ಮ ರಾಮಕಥಮ್ಮ ಆಗಿರಲಿ, ಆ್ಯಂಡ್ ಸರ್ಸವತಮ್ಮ ಆಗಿರಲಿ, ಕಷ್ಟಪಟ್ಟು ಮನೆ ಕಟ್ಟವ್ರೆ. ಆ್ಯಂಡ್ ಇದರಿಂದ ನಮಗೇನು ಮೋಟಿವೇಶನ್ ಅಂದರೆ, ಅವರು ಯಾವತ್ತು ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿಲ್ಲ, ಅಥವಾ ಹೆಣ್ಮಕ್ಳಾಗಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿಲ್ಲ, ಅಥವಾ ಹೆಣ್ಮಕ್ಳಾಗಿ ಮನೆ ಕಟ್ಸೋರಲ್ಲ ಅದು ಅಂದರೆ ಹುಡುಗಿರು ಕೂಡ ಇಂಡಿಪೆಂಡೆಂಟ್ ಆ ಥರ ಹೇಳ್ತಾ ಇದ್ದೀನಿ ಆಯಿತಾ. ಸೊ ನನಗೆ ಅವರೇ ಎಲ್ಲ ಮೋಟಿವೇಶನ್ನು. ಎಣ್ಣೆ ಹೋಗೋಣ, ಒಂದು ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದೀನಿ. ಮಳೆ ಬೇರೆ ನೆಂದೋಗ್ಬಿಟ್ಟಿದ್ದೆ. ನಿಮಗೆಲ್ಲ ಕಲಿಸ್ಬಾರ್ದು, ವ್ಲಾಗ್ ಬಿಡಬೇಕು ಅನ್ನೋ ಛಲ ಬಂದಿದೆ. ಏನಾಯ್ತು ಸಮಾನಾರ್ಥಕ ಪದಗಳು ಹೇಳಿ ಸ್ವಲ್ಪ. ಅದು ಜಿದ್ದು ಬಂದಿದೆ. ಹಿಂಗೆ ಯಾರು ಇಲ್ಲ ಅನ್ಸುತ್ತೆ ಗೈಸ್. ಲೈಟೇ ಇಲ್ಲ ಇವಾಗ. ಸೈಕು ಇಲ್ಲಿ ಯಾರು ಇಲ್ಲ ಅಂದ್ರೆ ಗಯ ಅದು ಕುರ್ಪಾಕ್ಬಿಟ್ಟ ಗುಂಡೋಡೆ. ಮುಂದೆರ ಮಗು ಐತೆ, ಆ ಮಗುಗೆ ಇಷ್ಟುದ್ದೇ ಎಲ್ದ್ಬಿಟ್ಟು ಒಂದ್ ಗುಂಡೋಡೆಯಲ್ಲಿ ರೊತ್ತೆ ಬಿಡ್ತಾರೆ. ಅವ್ರಪ್ಪ ಅಮ್ಮನ ಅಷ್ಟೇ ತಿರ್ಸ್ಬಿಟ್ಟು ಹಿಂಗ ಅನ್ಬಿಟ್ಟು ಅರ್ಶನ ಹಾಕ್ಬಿಟ್ಟವನೆ. ನಾನ್ ನೋಡ್ತೇನೆ ಅವ್ರಪ್ಪ ಏಮ್ ಲೇದು ತಂಪುಗೋಯ್ತು ಅಂದೆ ಅಂತ ಕಟ್ ಕಳ್ಸ್ದ. ನನ್ ಮಗನ್ 100 ರೂಪಾಯಿ ಕೊಡ ಜಾಗದಲ್ಲಿ 200 ರೂಪಾಯಿ ಕೊಟ್ಬಿಡು. ಅಣ್ಣ ಮೆಲ್ಲಿಗ ನೆಟ್ಟಿಗ ಚೆಯ್ಯನ ಅಂತ ಅನ್ಬಿಟ್ಟು ಕುತ್ಕೊಂಡ್ರೆ ತಲೆಗೂ ಬರ್ತಿಲ್ಲ. ಬಾಬುನವರು ಅಮ್ಮ ಎಲ್ಲ ಆಸೆ ನಿಂತ್ಕೊಂಡ್ಬಿಟ್ಟವ್ರೆ. ಹಿಂಗಾಗ್ಬಿಡ್ದಿತ್ತು. ದೇವ್ರ ಒಳ್ಳೇದ್ ಮಾಡಿ ನಿಂದೆ ನಂದಲ್ಲ ನಿಂದೆ ಹುಡುಕ್ತಾ ಇದೀನಿ ನಾನು ಫುಲ್ ನೆನಪು. ಸೊ ಗೈಸ್ ನಾನು ನಮ್ಮ ಶರ್ಟ್ ಹಾಕೊಂಡು ರೆಡಿ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಯಾಕಪ್ಪ ಏಮಂತ ನಿನ್ ಹತ್ರ ಬಟ್ಟೆ ಇಲ್ವಾ ಹೇಳು. ಅಕ್ಕ ಎಲ್ಲಾ ಬ್ಲಾಗಲ್ಲೂ ಇದೊಂದೇ ಶರ್ಟ್ ಅಲ್ಲಿ ಸಾಯ್ತಿಯಲ್ಲೋ. ಅವು ತೋರ್ಸ್ಕೊಳೋದಲ್ಲ, ಫಂಕ್ಷನ್ ಬರ್ಲಿ ಅವಾಗ ಮಸ್ತಾಗಿ ಹಾಕೋ ಬರೋಣ. ಇವಾಗೇನು ಕಾಲೇಜ್ಗೆ ಹೋಗೋದಿಲ್ಲ, ಮನೇಲೆ ಬಿದ್ದಿರ್ತದೆ, ಚೆನ್ನಾಗಿರೋದು. ಅದು ಸ್ನಾನ ಆದ್ರೂ ಮಾಡು, ಹಂಗಾದ್ರೂ ಬಟ್ಟೆ ಚೇಂಜ್ ಮಾಡು. ಸ್ನಾನ ಮಾಡಿದ್ರೆ ಕೊಂಚ ನನ್ ಮಗನ್ ತರ ಇರ್ತೀಯಲ್ಲ. ಹಾಕೊಂಡಿದ್ ಬಟ್ಟೆನೆ 365 ಡೇಸ್ ಹಾಕೊಂತೀಯಲ್ಲ. ಬಟ್ಟೆ ಗತಿ ಇಲ್ವಾ ನಿನ್ನ ಹತ್ರ? ಅಥವಾ ಸ್ನಾನ ಮಾಡಕ್ ನಮ್ಮ ಮತ್ತೆ ನೀರ್ ಇಕ್ಕಿಲ್ವಾ? ಇವಾಗ ಬೆಳಿಗ್ಗೆನೆ ಮಾಡ್ಕೊಂಡಿದ್ದ ನಾನು. ನನ್ ಮೇಲೆ ಆಣೆ ಇಟ್ಟು ಮಲ್ಕೊಂಡಿದ್ದೀನಿ. ನಾಯಿ ಕೂಡ ನಿನ್ನಿಂದ ದೂರ ಐತೆ ಅಂದ್ರೆ ನೀನ್ ಸ್ನಾನ ಮಾಡ್ದಿರೋ ನಾಟ ಹೊಡಿತಾ ಇದ್ಯಾ. ನಾನು ಬಿಗ್ ಬಾಸ್ ಅಲ್ಲಿ ಅದೇ 3 ಮಿನಿಟ್ಸ್ ವಿಡಿಯೋ ಹಾಕಿ ಕಲ್ಸ್ಬೇಕಿತ್ತಲ್ಲ, ಅದನ್ನ ಕಲ್ಸಿದೀನಿ ಆಯ್ತಾ. ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೀನಿ ಆಯ್ತಾ. ಸೆಲೆಕ್ಟ್ ಆಗಿದ್ಯಾ? ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೀನಿ. ಅದು ಎಷ್ಟು ರೌಂಡ್ ಆಯ್ತೋ. ಈಗ ನೆಕ್ಸ್ಟ್ ರೌಂಡ್ ಏನ್ ಮಾಡ್ಬೇಕು ಅಂದ್ರೆ ಫ್ಯಾಮಿಲಿ ಜೊತೆ ಎಲ್ಲ ವ್ಲಾಗ್ ಮಾಡಿ. ಅನ್ಬಿಡ್ತಿದ್ಯಾ ನೀನ್ ಬಿಗ್ ಬಾಸ್ ಹೋಗ್ತಿದ್ಯಾ? ಏನ್ ನಡೀತದ ಮನೆಗೆ ಏನಾಗ್ತದ ಏನೋ ಪಾಪ ಕಿತ್ಕೊಂಡ್ ತಿನ್ಬಿಟ್ಟೆ ಏನೋ. ನನ್ನಲ್ಲಿ ಏನ್ ಅರ್ಹತೆ ಇದೆ ಅಂತ ಒಂದು ವಿಡಿಯೋ ಮಾಡ್ಬೇಕು. ಏನು ಇಲ್ಲ ಅಂತ ಹೇಳಕ್ಕಾಗತ್ತ? ಒಳ್ಳೆ ಹುಡುಗಿ ಕರ್ಕೋದಿ ಸೆಂಟಿಮೆಂಟ್ ಬರೆಸ್ತವನೆ. ಹಂಗಲ್ಲ, ಫ್ಯಾಮಿಲಿ ಎಲ್ಲ ಜೊತೆಲಿದ್ದು ಒಂದ್ ವ್ಲಾಗ್ ಮಾಡ್ಬೇಕು. ಸೊ ಇವಾಗ ನೀವು ಬಂದ್ರೆ ಒಂಚೂರು ನಾನು ವ್ಲಾಗ್ ಮಾಡಿ. ಇವಾಗ 7 o'clock ಅದಮ್ಮ. ನಾನು ರೆಡಿ ಆಗಿದ್ದೀನಿ, ಮತ್ತೆ ನೀನ್ ಅನ್ಸ್ಕೊ. ಸರಿ ಆಯ್ತು ನೋಡಿ ಅಮ್ಮ, ಬರ್ತೀನಿ. ಆದ್ರೆ ನೀನ್ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಅಯ್ಯೋ
ಬಾರು ಕಂದ ಬಾರು ವಿಡಿಯೋ ಬಂದು ಬಾರು ಕಂದ ಬಿಗ್ ಬಾಸ್ ಹೋಗ್ತಿದ್ಯಾ ಹೋಗ್ಬಾ. ಅಲ್ಲೋಗಿ ಎಲ್ಲರ ಜೊತೆ ಜಗಳ ಮಾಡ್ಕೊಂಡ್ ಬರ್ಬಾರ್ದು. ಬರ್ರಿ ಅಲ್ಲಿ ವಿಡಿಯೋ ಮಾಡ್ಬೇಕು ಬಾರು ಕೂದ್ಲಿಡಿ ಕೇಳಿ ಅದೇ ಅಥವಾ ಯಾವ್ದೋ ಹುಡುಗಿಗೋಸ್ಕರನೇ ಅವ್ನು ಗುಂಡೋಡ್ಸಿರೋದು. 10th ಪಾಸ್ ಆಗಿದ್ಕೆ ಗುಂಡೋಡ್ಸಿ, ಪಾಸ್ ಆಗಿದ್ಕೆ ಗುಂಡೋಡ್ಸಿ, ನೆಕ್ಸ್ಟ್ ಡಿಗ್ರಿಗೆ ಪಾಸ್ ಮಾಡ್ಲಿ ಗುಂಡು. ಈ ಸರಿ ಪಾಸ್ ಅಲ್ಲ, ದೊಡ್ಡದಾಗ ಕೇಳ್ಕೊಂತೀನಿ, ದೊಡ್ಡದಾಗ ಕುದ್ಲು ಬಿಡ್ತೀನಿ. ದೊಡ್ಡ ಕುದ್ಲು ದೊಡ್ಡ ಪರ್ಸೆಂಟೇಜ್ 99.9% ಕೊಟ್ಬಿಡಿ. ಒಂದ್ 5% ಕಡಿಮೆ ಆದ್ರೂ ಪರವಾಗಿಲ್ಲ ಕೊಡೋಣ. ದೇವ್ರಿಗೂ ಸ್ವಲ್ಪ ಡಿಸ್ಕೌಂಟ್ ಇರ್ಬೇಕು. ಒಂದು ವಿಡಿಯೋ ಮಾಡಿ ಕಳಿಸ್ಬೇಕು, ಅದಕ್ಕೆ ಬರ್ರಿ ಪ್ಲೀಸ್ ಗಾಯ್ಸ್. ಫೋಟೋ ಎಡ್ ಕಳ್ಸೆ, ಫ್ಯಾಮಿಲಿ ಫೋಟೋ ಐತಲ್ಲ. ನೀವ್ ಹೇಳ್ಬೇಕು ನನ್ ಮಗು ಏನು ಕರಹರು ಅಂತ. ಏನಂತ ಹೇಳ್ಬೇಕೇನು, ಜಗಳ ಗಂಟೆ ಅಂತ ಹೇಳ, ಏನಂತ ಹೇಳ್ಬೇಕು ಹೇಳು. ಅವ್ರು ಯಾಕೆ ನಾವು ಹೊಡೆದ್ರೆ ನೀನ್ ಬಿದ್ದೋಗ್ಬಿಟ್ರೆ ನಾನು ಏನೇ ಮಾಡ್ಲಿ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮುಗಿಸ್ಬಿಟ್ಟು ಹಾಕ್ಬಿಡ್ತಾರೆ. ಏನ್ ಮಾಡ್ತೀಯಾ? ಏನಂತ ಹೇಳ್ಬೇಕು ನಾನು ಫಸ್ಟ್ ಅದೇ. ನಿಂಗೇನ್ ಅನ್ಸುತ್ತೋ ಅದ್ ಹೇಳ್ಬೇಕು. ನೀನ್ ಹೇಳ್ಕೊಟ್ಟಿದ್ದು ಹೇಳ್ತೀನಿ ಅವ್ನು. ನಾನೇನ್ ಹೇಳ್ಕೊಡ್ಲಿ, ಹಂಗೆಲ್ಲ ಇಲ್ಲ ಅತ್ತಮ್ಮ. ಅವ್ಳು ಜಗಳ ಮಾಡ್ದಲ್ಲ ಜಾಸ್ತಿ ಅಂತ ಹೇಳ್ಬಿಡ್ತೀನಿ. ಯಾಕತ್ತಮ್ಮ ನಾನು ಅಷ್ಟೊಂದ್ ಜಗಳ ಗಂಟಿನ ನೀವ್ ಜಗಳ ಮಾಡಕ್ ನಿಂತ್ಕೊಂಡ್ರೆ ಯಾರೇ ಬಿಡಿಸ್ತಾರೆ? ಇಲ್ಲೇ ಅಲ್ಲಿ ಹತ್ಕೊಂಡ್ ಬಂದ್ರೆ ಈ ಮನೆ ಬಿಟ್ರೆ ಇಲ್ಲಿ, ಈ ಮನೆ ಬಿಟ್ರೆ ಅಲ್ಲಿ ಹೋಗ್ತೀಯ. ಅಲ್ಲಿ ಹತ್ಕೊಂಡ್ರೆ ಏನೇ ಮಾಡ್ತೀಯಾ? ಹೋಗ್ಲಿ ಬಿಡಮ್ಮ, ಏನೋ ಅಕ್ಕ ಬಿದ್ದಿದ್ದಾವೆ, ಬಿದ್ದಿದ್ದಿ. ನಿಂದ್ ಹೆಂಗ್ ಹೇಳೋ? ಇನ್ನೇನ್ ಟ್ರೈನ್ ಹೋಗುತ್ತೆ ಅನ್ನೋವಾಗ ಓಡೋಗ್ತೀಯ ಟಿಕೆಟ್ ತಗೊಳಕ್ಕೆ, ಆ ಟ್ರೈನ್ ಓಡೋಗ್ಬಿಡುತ್ತೆ. ಓಡೋಗಲ್ಲ, ಆನ್ಲೈನ್ ಬುಕ್ ಮಾಡ್ಕೊ. ನೀವ್ ಒಳ್ಳೆ ಯಾವಳು ಆಡ್ತಾ ಇದ್ಲಲ್ಲ, ಯಾವ್ಯಾವಳು? ಯಾರು? ಅದೇ ಅವಳು ಮೀನ್ ತಿಂತಾಳಲ್ಲ, ಹುಡುಗಿ ಹೆಸ್ರೇನು? ಎಲ್ರು ಮಿಂಟಿರ್ತಾರೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವು? ನಾವು ತುಂಬಾ ಚೆನ್ನಾಗಿದ್ದೀವಿ. ನಾಡು ಯಾವ ನಾಡು? ಹಾ, ತುಳುನಾಡು. ಆಡಲ್ಲ, ಬಟ್ ನೀನ್ ಇರ್ತೀಯ ನನ್ಗೆ ಗೊತ್ತಿರೋ ಮಟ್ಟಿಗೆ ಗೆದ್ದು ಬರ್ತೀವಿ. ಹೋಗಿ ಯಾರ ಹತ್ರ ಹೆಂಗಿರ್ಬೇಕು ಅನ್ನೋದು ನಿನ್ಗೆ ಗೊತ್ತು. ಆದ್ರೆ ಹೊಟ್ಟೆ ನೀನ್ ತಡೆಯಲ್ವಲ್ಲಿ ಏನು ಮಾಡ್ತೀಯ ಪಾಪ? ಅವ್ರು ಕೊಡೋದು ಇಷ್ಟ ಇರ್ತೀವಿ. ಇಲ್ಲಿಂದ ಪಾರ್ಸಲ್ ಕೊಡ್ತೀನಿ ನೀನು. ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸುದೀಪ್ ಸರ್ ಹೋಗ್ಬಿಟ್ಟು, ಸರ್ ಬಿಗ್ ಫ್ಯಾನ್ ಸರ್, ಪ್ಲೀಸ್ ಸರ್ ಒಂದ್ ಡ್ಯಾನ್ಸ್ ಆಡಿ. ಅವರು ಎಷ್ಟು ದಾಡ್ತಾರ ಇವ್ ಸತ್ಯ ಸರ್, ಒಂದು ಡ್ಯಾನ್ಸ್ ಬಿಗ್ ಬಾಸ್ ಹೋದ್ರೆ ಇನ್ನೇನ್ ಮಾಡ್ತೀಯಾ? ಗೆದ್ಕೊಂಡ್ಬರೋ ಕಾಸ ನನಗೆ ಸ್ವಲ್ಪ ಇಲ್ಲ. ನಾನು ಒಂದ್ 10 ಫೋನ್ ತಿಳ್ಕೊಂತೀನಿ, ಎಲ್ರು ನಮ್ ಕಡೆ ಎಲ್ಲ ಇಲ್ಬಿಡ್ತೀನಿ, ಎಲ್ಲ ನಿಮ್ಗೆ ಓಟ್ ಹಾಕ್ಬಿಡ್ತೀನಿ. ಜಾಸ್ತಿ ಪ್ರೀತಿ ನೀಡೋನ್ ದೋಸ್ತ ಕಣೋ. ಅದೇ ನಾನು ಯಾರಾದ್ರೂ ನನ್ನ ಹತ್ರ ವಾಯ್ಸ್ ರೈಸ್ ಮಾಡಿದ್ರೆ, ಮಾತಾಡಿದ್ರೆ ಸೈಲೆಂಟ್ ಆಗಿರ್ಬೇಕಾ? ಸೈಲೆಂಟ್ ಆಗಲ್ಲ, ನ್ಯಾಯಪರವಾಗಿರ್ಬೇಕು. ತಪ್ಪು ಮಾಡ್ಬಾರ್ದು. ಏನ್ ಮಾಡ್ತೀಯ? ತಿನ್ನೋದು ಅನ್ನನೇ ತಾನೆ, ಚಪಾತಿ ನೀವು ಇಡ್ಲಿ ತಿಂತೀಯ ತಾನೆ, ನಿಯತ್ತಾಗಿ ಇರ್ಬೇಕು. ಬಿಗ್ ಬಾಸ್ ಮನೆ ಲವ್ ಗಿವ್ ಆಗ್ಬಿಟ್ರೆ ಏನೋ ಕರ್ಮ, ಓದೋರೆಲ್ಲ ಹಂಗೆ ಮಾಡ್ಕೊಂಡ್ಬಿಡ್ತೀವಿ. ನೀನ್ ಹಂಗೆ ಮಾಡ್ಬೇಡ. ಏ ಮಾ, ಈ 3 ಅಡಿಗೆ ಆಗ್ಬಿಡ್ತಾರೆ. 3 ಅಡಿಗೆನೆ ಬೀಳೋದು ಜಾಸ್ತಿ, ನಿನಗೆ ಗೊತ್ತಿಲ್ಲ. ನಂಗೆ ಯಾರಡಿ ಇರೋನ್ ಸಿಕ್ಬಿಟ್ರೆ ನಾನು ಅಲ್ಲೇ ಮದ್ವೆ ಮಾಡ್ಕೊಂಡ್ ಬರ್ತೀನಿ. ಪರ್ಕೆ ತಗೊಂಡು ಹೊಡಿತೀವಿ. ಯಾಕತ್ತಪ್ಪ? ಏನೇ ನಿಂಗೇನು ಯಾರು ಬಂದು ಬಳಗಿಲ್ಲ. ಮತ್ ನಾನೇನಕ್ಕೆ ವಿಡಿಯೋ ಮಾಡಕ್ಕೆ ನಡೆಯಕ್ಕೆ ಗಮನಿಸ್ಕೊಂಡೆ ಬೇಡ, ಯೋಚನೆ ಮಾಡಿ ಮಾತಾಡಮ್ಮ. ಯೋಚನೆ ಮಾಡಿ ಮಾತಾಡಮ್ಮ. ಯೋಚನೆ ಇಲ್ಲಮ್ಮ, ಇಲ್ಲಿ ನೋಡಮ್ಮ, ಯೋಚನೆ ಮಾಡಿ ಮಾತಾಡಮ್ಮ. ಕೆಳಗಡೆ ನೋಡಮ್ಮ, ಕೈ ನೋಡಮ್ಮ, ರೆಕಾರ್ಡ್ ಆಗೋಯ್ತಮ್ಮ. ನನಗೂ ಗೊತ್ತಾಗಿದ್ದಿಲ್ಲ. ನಮ್ಮ ಅತ್ತೆ ನಾನು ಬಿಗ್ ಬಾಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂದ್ರೆ ಒಂಚೂರು ಖುಷಿ ಇಲ್ಲ. ಅಕ್ಕ ಹಂಗಂತ ಅಕ್ಕ ಖುಷಿ ಅಂದ್ರೆ ನಾನ್ ಬರ್ತಾ ಇರ್ಲಿ, ನಡೆಯ ಮುಚ್ಕೊಂಡ್ ಅಲ್ಲ ಅಕ್ಕ, ಗಿಡಕ್ ಸ್ವಲ್ಪ ನೀರ್ ಹಾಕಿದೆ, ಓ ಮರ ಬಂದ್ಬಿಡ್ತು. ಅಲ್ಲ ಅಕ್ಕ, ಇನ್ನ ಫಸ್ಟ್ ರೌಂಡ್ ಗೆದ್ದಿದ್ಯಾ, ಇನ್ನ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಇರ್ತದೆ. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನೀನ್ ಅಲ್ಲಿ ಆಡ್ಬಿಟ್ಟು ಎಷ್ಟು ರೌಂಡ್ ಮುಗಿಸಿಂಗಲ್ಲ. ಗೆಲ್ತಾಳೆ ಕೊಡ. ಗೆಲ್ತಾಳೆ. ಏನ್ ಅನ್ಕೊಂಡಿದ್ದೆ? ಅನ್ಕೊಂಡಿದೀನಿ ಪಕ್ಕದ ನಾವೇನಾದ್ರೂ ಮಾಡ್ಬೇಕಂದ್ರೆ ಅದಾಗೆ ಆಗುತ್ತೆ. ಇನ್ನೊಂಥರ ಆಗಲ್ಲ ಅಂತ ಮಲ್ಕೊಂಡಿದ್ರೆ ಅದಾಗೋದಿಲ್ಲ. ಅಯ್ಯೋಯ್ಯೋ, ನಿನ್ ಸತ್ತೆ ಸಿಕ್ಬಿಟ್ರೆ ಸೊಸೆ ಜಗ್ಲಕ್ಕೂ ಹೋಗ್ಬಿಡ್ತಾರೆ. ಜಗಳ ಏನಕ್ಕೋ ಮಾಡ್ಕೊಂತೀರಿ? ತಿಕ್ಲಿಡ್ದೈತೆ ಜಗಳ ಮಾಡ್ಕೊಡೋದು. ಅವ್ರಾಗ ಅವ್ರ ಜಗ್ಲಕ್ ಬಂದ್ರೆ ಜಗಳ ಆಗುತ್ತೆ ಅಷ್ಟೇ. ಅವ್ರಾಗ ಅವ್ರ ಏನಾದ್ರು ಬಂದ್ರೆ ಬಿಡೋ ಮಗಳಲ್ಲ. ಏನಂತ ಹೆಂಗ್ ಬಿಟ್ಬಿಡ್ತೀಯ? ಏನು ಮೊನ್ನೆ ಅವನ ಯಾವನ ಗಾಡಿ ಇದ್ ಮಾಡಿದ ಅಂತ ಟಿಚ್ ಆಯ್ತಂದ. ಅಯ್ಯೋ ನನ್ ಮಗನ್ ಸುಮ್ನೆ ಬಿಡ್ಬಾರ್ದಾಗಿತ್ತು, ನನ್ ಮಗನ್ ಸುಮ್ನೆ ಬಿಡ್ಬಾರ್ದಾಗಿತ್ತು. ಒಂದ್ 50 ಸತಿ ಹೇಳ್ಬಿಟ್ಟೆ. ಅದು ನಮ್ ತಪ್ಪಿದ್ದಿಲ್ಲಮ್ಮ. ಹಂಗೆ ಕೊಡೋ, ನಮ್ ತಪ್ಪಿರಲ್ಲ ಯಾವ್ದ್ರಲ್ಲೂ. ತಪ್ಪಿರೋದು ಹಂಗೆ ಮಾಡೋದು. ಇದ್ರೆ ಅಂಡು ಮುಚ್ಕೊಂಡ್ ಬರ್ಬೇಕಷ್ಟೇ.
ಒಂದ್ ಗಾಡಿನಲ್ಲಿ ಗುದ್ದ ಒಂದ್ ಮಾತಾದ್ರೂ ಬಂದ ಕೇಳ್ದ ಏನು ಎಷ್ಟ ಅಂತ ಯಾರು ಕಾರಲ್ಲಿ ಗುದ್ನಲ್ಲ ನನ್ಗೆ. ನೀನ್ ಹೇಳ್ರೆ ಕೇಳಿದ್ರೆ ಹೋಗು. ನಾನು ಇಲ್ಲಿಂದ ಯಾವ ಅಂತ ಕೇಳ್ತೀನಿ. ಜನರೆಲ್ಲ ಇಷ್ಟೇ. ನಾನು ಫುಲ್ಲು ಎಮೋಷನಲ್ ಆಗಿ ಗಾಯ್ಸ್ ನಾವ್ ಏಮಂತ ಇರ್ಬೇಕಿತ್ತು ಗಾಯ್ಸ್. ಇದ್ದಿದ್ರೆ ಮಾತಾಡ್ತಿದ್ದೆ, ಮಾತಾಡೋದನ್ನ ಕೊಟ್ಬಿಟ್ಟು ಬರ್ತಿದ್ದೆ. ನಿನ್ನ ಹೇಳ್ದಿರ ಕೇಳಿದ್ರೆ ಹೋಗಿ ಅಲ್ಲಿ ಕುದಿಸ್ಕೊಂಡು ವಿಡಿಯೋ ಎಲ್ಲ ಬಿಟ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ಏಮಂತ ಇದ್ದಿದ್ರೆ ಹೊಡಿತಿದ್ದ ಗಾಯ್ಸ್ ಅಂದ್ಬಿಟ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಷ್ಟಾಗಿದ್ದಿದ್ರೆ ನೀನೇ ನನ್ನ ಏನಾದ್ರು ಪರ್ಸನಲ್ ಅಸಿಸ್ಟೆಂಟ್ ಅಂದ್ಬಿಟ್ಟ. ಒಂದ್ ಪಕ್ಷ ಬಾಡಿ ಗಾರ್ಡ್ ಅಂದಿದ್ರೆ ಆಗೋಗಿರೋದು. ಬಾಡಿ ಇರ್ಬೇಕು. ತೇಜ ಬ್ಯಾಗ್ ಆಯ್ತಾ, ಇಲ್ಲಿ ಸರಸ್ವತಮ್ಮನ ಮನೇಲಿ ಬಿಟ್ಟೋಗಿದೆ. ಮಾಡಕ್ ಕೆಲ್ಸ ಇಲ್ದ್ರ ಬ್ಯಾಗ್ಗಳೆಲ್ಲ ಚೆಕ್ ಮಾಡ್ಕೊಂಡು ID ಕಾರ್ಡ್ ಎತ್ಕೊಂತಲ್ಲ ಗಾಯ್ಸ್. ಗೊತ್ತಾ ಗೈಸ್, ಇದ್ರಲ್ಲಿ ನನಗೆ ತೇಜಸ್ ಅವರ ಓ ಮೈ ಗಾಡ್ ಮನ್ಮತ್ತ ಸುಂದರ ಸುಂದರ ಜಿಂಜಿ ಸಿಕ್ಬಿಟ್ಟೈತೆ ಗೈಸ್. ಸೊ ನಾವೇನ್ ಮಾಡ್ತಿದೀವಿ ಅಂದ್ರೆ ಇವಾಗ ತೇಜಸ್ ಅವರ ID ಕಾರ್ಡ್ ಅನ್ನು ಸಕ್ಸಸ್ಫುಲಿ ಬೆತ್ತಿದ್ದೀವಿ. ಸೊ ಇವನು ಮನೆಯವರೆಲ್ಲ ಹುಡುಕಿ 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 ಆದ ಮೇಲೆ ಸ್ವಲ್ಪ ಗೋಳಿಕೊಬೇಕು ಗೈಸ್. ಇಲ್ಲ 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 ಇಟ್ಟೇ ಬಂದಿದ್ದೆ ಸಂಡೆ ಎತ್ಕೊಂಡು ಹೋದ್ಲು ಅಂತೀನಿ ನಾನು. ಏಮಂತ ನಿನ್ ಬಾಣ್ಲಿ ತಾಳೆ ಮೇಲೆ ಆನೆ ಹೇಳ್ತಾ ಇದ್ದೀನಿ ಏಮಂತ ಗುಂಡು ಮೇಲೆ ನಾನು ಬಂದಾಗ ಫಸ್ಟ್ ರೌಂಡ್ ಆಫ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ. ಈಗ ಸೆಕೆಂಡ್ ರೌಂಡ್. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಫ್ಯಾಮಿಲಿ ಎಲ್ಲ ನನ್ನ ಹರತೆ ಏನು ಅಂತ ಒಂದು ವಿಡಿಯೋ ಕಳಿಸ್ತೀನಿ. ನೀನ್ ಬಿಗ್ ಬಾಸ್ ನಮ್ಮ ಅಪ್ಪನೇ ಬೇಡ ಇರೋ ಮನೆ ನೀನು ಫ್ಯಾಮಿಲಿ ಸಿದ್ದಪ್ಪ ಕಾಪಾಡ್ಕೊಂಡ್ ಬಂದಿದ್ದಲ್ಲ ಹಿಂಗ ಆಗ್ಬಿಡುತ್ತೆ. ಆಮೇಲೆ ಸೆಕೆಂಡ್ ರೌಂಡ್ ಕೊಂಡು ಇನ್ನೂ ಸೆಲೆಕ್ಟ್ ಆಗಿಲ್ಲ, ಇನ್ನು ತುಂಬಾ ರೌಂಡ್ಸ್ ಇದೆ. ಸೆಕೆಂಡ್ ರೌಂಡ್ ಅಲ್ಲಿ ಜಸ್ಟ್ ಬಿಡೋಲೆ ಗಿಡ ಹಾಕಿ ಮರ ಬೆಳೆಸ್ದಂಗ್ ಫೀಲ್ ಬರ್ತೈತೆ. ಮಾಡಿ ಕಲ್ಸ್ಬೇಕು. ಬಿಗ್ ಬಾಸ್ ಈ ಟೈಮಲ್ಲಿ ಯಾವ ಬಿಗ್ ಬಾಸ್? ಮೊನ್ನೆ ತಾನೇ ಸೀಸನ್ ಮುಗ್ದಿದ್ದು. ಬಿಗ್ ಬಾಸ್ ಎಲ್ಲರೂ 3 minutes ಬ್ಲಾಗ್ ಮಾಡಿ ಕಳ್ಸಿಲ್ವಾ? ಅದರಲ್ಲಿ ಬ್ಲಾಗರ್ಸ್ ಕ್ಯಾಟಗರಿನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ಅಕ್ಕ ಹಂಗಂದ್ರೆ ಎಷ್ಟ್ ದಿನ ಬಿಗ್ ಬಾಸ್ ಅಲ್ಲಿ ಇರೋದು ನೀನು? 100 ದಿವಸ? ಎಷ್ಟು ದಿನಕ್ಕೆ ನಡೆಯೋದು ಬಿಗ್ ಬಾಸ್? 300 days ನಡೆಯೋದು. ಬಿಗ್ ಬಾಸ್ ನೋಡಿ, ಬಿಗ್ ಬಾಸ್ 100 days ನೋಡಿ, ಬಿಗ್ ಬಾಸ್ ಎಷ್ಟ್ ದಿನ ನಡೆಯುತ್ತೆ ಅಂತ ನಿಮಿಷನೇ ನೋಡಿಲ್ಲ ಅಂತ ಕರ್ಕೊಂತೀರ ನೀವು. ಅಲ್ಲೆಲ್ಲೆಲ್ಲೆ ಅಲ್ಲಿ ನಿಮ್ಮನ್ನೆಲ್ಲ ನಮ್ಮ ಏ ಅವ್ನಿಗೆ ಹೇಳು. ಹಾಕಿ ಅದು ನಿನ್ಕಿಂತ ವ್ಯಾಲ್ಯೂ ಐತೆ ಅದಕ್ಕೆ. ಆಯ್ತು, ಅದು ಅಫಿಷಿಯಲ್ ಲೆಟರ್ ಏನೋ ಕೊಟ್ಟಿದ್ದಾರೆ, ಅದ ಕೊಡು ಮುಂದೆ. ಅವಾಗ ನಂಬ್ತೀನಿ ಬಿಗ್ ಬಾಸ್ ಏನು ಅಂತ. ಕೊಡೆ. ಅಫಿಷಿಯಲ್ ಲೆಟರ್ ಏನು ಕೊಟ್ಟಿಲ್ಲ ನಿಂಗೆ ತಿಕ್ಲ ಒಂದೇ ಕಾಲ್ ಬಂದಿದ್ದು. ಓಹೋ, ಕಾಲ್ ಮಾಡೋರ್ನೆಲ್ಲ ನಂಬಿಟ್ರೆ ನಾನು ಸುದೀಪ್ ಅಂತ ಫೋನ್ ಆತರ ಏನಿಲ್ಲ ಶಟ. ನನ್ಗೂ ಕಾಲ್ ಬಂದಿತ್ತು, ಅಲ್ಲು ಅರ್ಜುನ್ ಜೊತೆ ಆಕ್ಟ್ ಮಾಡೋ ಅಂತ. ನನಗೂ ಕಾಲ್ ಬಂದಿತ್ತು. ಇನ್ನು ಇಲ್ದಿರೋದೆಲ್ಲ ಡೊಂಗುಳ್ ಕಚ್ಬೇಡ್ರಿ. ಇವಾಗ ನಾನು ಸೆಲೆಕ್ಟ್ ಆದ್ರೆ ನಿಮ್ಗೆ ನೀನು ಲೇ ಈ ಟೈಮಲ್ಲಿ ಯಾವ ಬಿಗ್ ಬಾಸ್ ಲೋಪರ್ ನನ್ನ ಮುಂದೆ ಎಲ್ಲರೂ ಮಾಡಿ ಕಳ್ಸ್ತವ್ರೆ, ನಾನು ಕಳ್ಸಿದೀನಿ ಅಂತ ಹೇಳ್ತಾ ಇಲ್ವಾ? ಆಯ್ತು, ಅದೇನು ಕಳ್ಸಿದೆ ತೋರ್ಸ, ಅದು ತೋರ್ಸು, ಒಪ್ಕೊಂತೀನಿ. ಬಿಗ್ ಬಾಸ್ಗೆ ಏನು ಕಳ್ಸಿದೆ ತೋರ್ಸೋದು. ನಾನು 3 minutes ವ್ಲಾಗ್ ಕಳ್ಸಿದೆ. ಆಯ್ತು, ಯಾರು ಕಳ್ಸಿದೆ? ಡ್ರೈವ್ ಲಿಂಕ್ ಮೇಲ್ ID ನಲ್ಲಿ ಕಳ್ಸಿ ಅಂತ. ಆಗೋಯ್ತು ಆಗೋಯ್ತು. ನಿನ್ ಬ್ಯಾಂಕ್ ಅಕೌಂಟ್ ಖಾಲಿ ಐಪೋಯಿಂದಿ. ಕಲರ್ಸ್ ಕನ್ನಡ ಕಣೆ ಕಳ್ಸೋದು ಯಾವಾಗಲೂ. ಕನ್ನಡ ಮೇಲ್ ಐಡಿ ಏನು? ಅದನ್ನ ಅವ್ರು ಗೂಗಲ್ ಅಂತ ಕೇಳ್ತೀನಿ. ಕಲರ್ಸ್ ಕನ್ನಡ ಮೇಲ್ ಹೇಳುತ್ತೆ. ಮೇಲ್ ಅಲ್ಲ, ಫೀಮೇಲ್ ಅಲ್ಲ, ಮೇಲ್ ಹೇಳುತ್ತೆ ನನ್ ಗೂಗಲ್. ನಾನು ಕಳ್ಸಿದ್ದು ನಿತ್ಯ ಫೋನ್ ಅಲ್ಲಿ ಓವರ್ ಇದೆಲ್ಲ ಆಡ್ಬಿಟ್ರೆ. ಲೇ ಇಷ್ಟು ದಡ್ಡನ್ ಮಗ ಅಂತೂ ಅಲ್ಲ. ನೀನು ಏನೋ ಅನ್ಕೊಂಡ್ಬಿಟ್ಟಿದ್ಯಾ. ಎಷ್ಟು ನಂಬೋದ್ರಲ್ಲಿ ನಿಂತ್ಕೊಳ್ಳೋ ಹಿಡ್ಕೊಳ್ಳೋ ಹೀರೋ ಎಷ್ಟು ಫ್ಲಾ ಇದೆ. ನಿತ್ಯ ಫೋನ್ ಅಲ್ಲಿ ಕಳ್ಸಿದೆ. ನಾವಿಬ್ರೇ ಮಾಡಿ ಕಳ್ಸಿದ್ದು, ನನ್ನ ಸೆಲೆಕ್ಟ್ ಮಾಡೋರೆ. ಇರೋ ಕರೆಕ್ಟ್. ನಿತ್ಯ ಫೋನ್ ಅಲ್ಲಿ ಕಳ್ಸಿದೆ ಅಂತ್ಯಾ. ಅವರಿಂದ ಒಂದು ಅಫಿಷಿಯಲ್ ಮೇಲೆ ಒಂದು ಕಾಲ್ ಯಾರು ನಂಬ್ತಾರೇನೆ? ನಂಬ್ತಾರೆ, ಸುಮ್ನಿರೋ. ನಾನು ಬಂದಿದೆ. ಆಯ್ತಾಯ್ತು, ಏನ್ ಮಾತಾಡ್ಕೊಂಡಿದ್ದಾರೆ ಈಗ ಒಂದು ಅದಲ್ಲ, ಇದ್ರ ಬಗ್ಗೆ ಏನ್ ಮಾತಾಡಿದ್ದಾರೆ? ನಿಮ್ಗೆ ಸೆಲೆಕ್ಟ್ ಆಗಿದ್ರೆ ಇದ್ರ ಬಗ್ಗೆ ಮಾತಾಡ್ಬಿಡ್ತಾರಾ? ಸೆಲೆಕ್ಷನ್ ಅವರೇ ಸೆಲೆಕ್ಟ್ ಮಾಡ್ಕೊಂತಾರೆ. ನೀನ್ ಯಾರೇ ಸೆಲೆಕ್ಟ್ ಆಗಕ್ಕೆ? ನಾರ್ಮಲ್ ಪೀಪಲ್ ಕೂಡ ಹೋಗೋ ರೈಟ್ಸ್ ಇದೆ, ಅದಕ್ಕೆ ಆಪರ್ಚುನಿಟಿ. ನಾನ್ ಬರ್ತೀನಿ. ಇವಾಗ ಬರ್ತೀಯ ಬರೋದು? ನಾನ್ ನಂಬಲ್ಲ, ನನಗೆ ಕ್ಲಾರಿಟಿ ಕೊಡು. ಆಯ್ತು, ನನಗೆ ಆಯ್ತು. ಆಯ್ತು, ಇವಾಗ ಫೋನ್ ಇಲ್ಲೇ ಐತೆ. ನಿತ್ಯ ಫೋನ್ ಮಾಡಿಸ್ಬಿಟ್ಟೆ, ಇಮೇಲ್ ಫೋಟೋ ಒಂದ್ ಕಳ್ಸೋಕೆ
ನಾನ್ ಖುಷಿ ನೀನ್ ನಂಬ್ತೀನಿ. ನೀನ್ ಎಷ್ಟು ಬೇಕು ಅಷ್ಟೊತ್ತು ಕುತ್ಕೊಂಡು ವಿಡಿಯೋ ಮಾಡ್ತೀನಿ. ನೀನ್ ಬಿಗ್ ಬಾಸ್ ಹೋಗ್ತೀಯ ಅಂದ್ರೆ ನನ್ನ ಅರ್ಹತೆಗಳನ್ನ ಹೇಳ್ಬಿಟ್ರೆ ನಿನ್ ಅಪ್ಪನ ಮನೆ ಗಂಟೆನವ್ರು ಕಳ್ಕೊಂತೀಯ. ಆಯ್ತು, ಅರ್ಹತೆ ಇಲ್ಲ ನಿಂಗೆ, ಹೋಗು. ಬಿಗ್ ಬಾಸ್ ಅರ್ಹತೆ ಏನು ಇಲ್ಲ. ಅಲ್ಲಿ ಹೋಗು ಸೈಡಲ್ಲ ಕುತ್ಕೊಂಡು ಈ ಕೆಲ್ಸಕ್ಕೂ ನೀನ್ ಲಾಯಕ್ ಇಲ್ಲ. ಇದು ನಿಜ. ಇವಳು ಬಿಗ್ ಬಾಸ್ ಹೋಗ್ಬಿಟ್ಲಂತೆ. ಬಿಗ್ ಬಾಸ್ ಬಿಗ್ ಬಾಸ್ ಇನ್ನ ಕಾರ್ಯಕ್ರಮ ಬ್ರೇಕ್ ನಂತರ ಇಂದು ನಿಮ್ಮ ರಾತ್ರಿ ಇವರೆಲ್ಲದು ಕೆಲ್ಸ್ಕೊಂಬೇಡ್ರಿ ಗೈಸ್. ಬ್ರೇಕಪ್ ಅಂದ್ರೆ ಕಟ್ ಆಫ್. ನಿತ್ಯ ಫೋನ್ ಮಾಡಿ ಅಂತ ನಾನು ಸುಳ್ಳು ಹೇಳ್ತಿದ್ರೆ ಚಪ್ಪಲಿ ತಗೊಂಡು ಹೊಡೆದ್ಬಿಡು. ಹೊಡೆಸ್ಕೊಂತೀನಿ. ಆಯ್ತು, ನಾನ್ ಚಪ್ಪಲಿ ತಗೊಂಡ್ ಹೊಡೆಯೋದು ಬೇಡ, ನೀನು ಹೊಡ್ಸ್ಕೊಳೋದು ಬೇಡ. ಇಮೇಲ್ ತೋರಿಸ್ಬಿಟ್ರೆ ನಾನು ಸೆಲೆಕ್ಟ್ ಆಗುತ್ತೆ. ಅಲ್ಲ, ಇವಾಗ ನಾನು ಅವ್ರಿಗೆ ಫೋನ್ ಮಾಡಿ ಅಂದ್ರೆ ಏನಕ್ಕೆ ಅಂತ ಕೇಳ್ತಾರೆ. ನಾನು ಅವ್ರ ರೀಸನ್ ಹೇಳಲೇಬೇಕು. ನಮ್ಮ ತಮ್ಮ ನಂಬ್ತಾ ಇಲ್ಲ, ಅದಕ್ಕೆ ಪ್ರೂಫ್. ಆಯ್ತು, ಹೌದು, ನಾನ್ ನಂಬ್ತಾ ಇಲ್ಲ. ನಮ್ಮನೆಯವರು ನಂಬಲ್ಲ ಕಣೆ. ಅಯ್ಯಯ್ಯಯ್ಯ, ಎಷ್ಟು ಅವಮಾನವರು. ನಮ್ಮನೆಯವರು ನನ್ನ ನಂಬ್ತಾ ಇಲ್ಲ ಅಂದ್ರೆ ಸಂಧ್ಯಾ, ಅವಮಾನ ಈ ಪ್ರೀತಿಗೆ ಅವಮಾನ. ಇವನ್ನೇ ನಂಬಲ್ಲ ಕಣೆ ನಾನು. ಇವನ್ನೇ ನಂಬಲ್ಲ. ನಂಬಲ್ಲ ಅವನು, ನಾನು ಹೇಳ್ತೀನಿ. ಯಾರು ನಂಬಲ್ಲ ನಾನು. ನನ್ಗೇನಿದ್ರು ಅಫಿಷಿಯಲ್ ಪ್ರೂಫ್ ಇದೆಯಾ? ಒಪ್ಕೊಂತೀನಿ. ಹೋಗ್ಬಿಡು. ಡುಮಿ ಅವ್ನು ನಂಬಲ್ಲ. ಸ್ವಲ್ಪ ಪೈಲ್ಸ್ ಹೆಚ್ಚಾದಾಗೆಲ್ಲ ಕೋಪ ಬಿಡುತ್ತೆ. ನಂಬಲ್ಲ. ನೀನ್ 1000 ಅನ್ನೋ 10,000 ತಟ್ಟು ಬಿಡ್ತೀನಿ ಅವ್ರನ್ನ. ನಾನು ತಟ್ಟು ಬಿಡ್ತೀನಿ. ನನಗೆ ಮಂತ್ರ ಹಾಕೋ ಹಾಕ. ನಾನು ಇಡೀ ಫ್ಯಾಮಿಲಿನ ಕೇಳ್ಬೇಕು. ಏನು ಅದೇ ನನ್ನ ಅರ್ಹತೆಗಳು. ಬಿಗ್ ಬಾಸ್ ಇವ್ಳು ಯಾರ ಕುಡುಕ್ರು ಸವಾಸ. ಬಿಗ್ ಬಾಸ್ ಇವ್ಳು ಹೋಗ್ತೀರ. ಕ್ಯಾಮ್ರಾ ಇಲ್ಲಿರೋದು. ಫ್ಯಾಮಿಲಿ ಏನೋ ಮಾಡುತ್ತೆ. ನೀನ್ ಯಾಕೆ ಓಟ್ ಹಾಕಲ್ಲ ನಿನ್ಗೆ. ನೀನ್ ಹೋದ್ರು ಪಕ್ಕದಾಗ ಕೆಲ್ಸ್ಬಿಡ್ತೀನಿ. ಅವ್ರಿಬ್ರು ಮಾತಾಡ್ತಿರ್ತಾರೆ. ನಮ್ ರಾಕಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಲ್ಗೈತೆ. ನೆಕ್ಸ್ಟ್ ಆಂಗಲ್ ಫ್ಯಾಮಿಲಿ ಅಲ್ಲ. ಅವ್ರನ್ನ ಫ್ಯಾಮಿಲಿ ಏನಕ್ಕೆ ಅಂದ್ರೆ, ಈಗ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಫ್ಯಾಮಿಲಿನೂ ಕೂಡ ಎಷ್ಟು ಸ್ಟೇಬಲ್ ಆಗಿದೆ ಇವ್ರ ಡಿಸಿಷನ್ ಮೇಲೆ. ಸೊ ದಟ್ ಸೆಲೆಕ್ಟ್ ಆದ್ಮೇಲೆ ಕೂಡ ಫ್ಯಾಮಿಲಿಯಿಂದ ಯಾವುದೇ ರೀತಿ ವೈಲೆನ್ಸ್ ಬರಲ್ಲ. ಈ ತರ ಅನ್ಎಜುಕೇಟೆಡ್ ಬ್ರೂಟ್ಸ್ ಗೆಲ್ಲ ಒಪ್ಕೊಂಡ್ಬಿಡ್ತಾರೆ. ನಾನ್ ನಂಬಲ್ಲ. ಆಫೀಸ್ ಪ್ಲೀಸ್ ಅವ್ರನ್ನ ನಾನ್ ಬೆಳೆದ್ರೆ ನೀನ್ ಬೆಳ್ದಂಗ ಅಲ್ವ ಅವ್ರನ್ನ. ಬೇಡ, ನೀನ್ ಬೆಳೆದ್ರೆ ನೀನ್ ಬೆಳ್ದಂಗೆ. ನೀನ್ ಬೆಳೆದ್ರೆ ಗೌರ್ಮೆಂಟ್ ಕೊಡಿಸ್ಬಿಡು. ಇನ್ನೂ ಉದ್ದ ಬೆಳೆದ್ಬಿಡ್ತಾರೆ. ಬೆಳೆಯಕ್ಕೆ ಇದು ಬೇಕಂದ್ರೆ ಕಾಲಿಗೆ ಆಪರೇಷನ್ ಮಾಡಿಸ್ಬಿಟ್ಟು 1-2 ಇಂಚು ಕಬ್ನ ಹಾಕ್ಸ್ತೀನಿ, ಇನ್ನೊಂದ್ 2 ಇಂಚ್ ಕಾಣಿಸ್ತೆ ಮೇಲ್ಗಡಿಕೆ. ಬೋರ್ಮಿಟ ಈಗೇನು ನನ್ಗೆ ನೀನು ಒಂದು ವಿಡಿಯೋ ಮಾಡ್ಕೊಡಲ್ಲ. ನೀನ್ ನನ್ ವಿಡಿಯೋ ಮಾಡ್ಕೊಡಲ್ಲ ಅಂದ್ರೆ ಇದ್ರಲ್ಲಿ ಲಾಸ್ಟ್ ನಾನು ನಿಮ್ ಮನೆಗೆ ಎಡ್ಗಾಡು ಇಡಲ್ಲ ಅಷ್ಟೇ. 2 ಗಾಡ್ ಬೇಡ, ಬಲ್ಗಾಡಿ ಬಾ. ಫಸ್ಟ್ ಆಫ್ ಆಲ್ ನಿನ್ ಕರ್ದಿದ್ ಯಾರು ಬಾ ಅಂತ ನಾನೇ ಬರ್ತೀನಿ. ನನ್ ಕೆಲ್ಸ ಇದ್ರೆ ನೀನ್ ಯಾರು ಬರಕ್ಕೆ? 70,000 ತಗೊಂಡಿದ್ಯಾ, ನಿಯತ್ಗಾದ್ರೂ ಮಾಡು. ಕೊಡಲ್ಲ ಕಣ್ಣೋ 70,000. ಇವಾಗ ಆನ್ ಕ್ಯಾಮ್ರಾ ನಾನು ಹೇಳಿದೀನಿ 70,000 ಬಗ್ಗೆ ಮತ್ತೆ ಮಾತಾಡಿದ್ರೆ ಇನ್ನೊಂದ್ಸರಿ ಕೊಡಲ್ಲ. ಗಂಟೆ ಹಿಡ್ಕೊ, ಪೂಜೆ ಮಾಡು. ವೆಂಕಟೇಶ್ವರ ಸ್ವಾಮಿ ಬಿಡು. ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ಉಂಡಿಗೆ ಹೋಯ್ತದು. ಮತ್ತೋಗ್ ಗೋವಿಂದ. ದಡ್ರು ಮಾಡೋರ್ನ ಯಾರಾದ್ರೂ ನಿನ್ ಕೈ ಈಸಿಯಾಗಿ ಮ್ಯಾನಿಪುಲೇಟ್ ಆಗೋರ್ನ ಅಂತವ್ರು ಹಿಡಿದು ಮಾಡು. ಮ್ಯಾನಿಪುಲೇಟ್ ಮಾಡೋದ್ನೆಲ್ಲ ಹೋಗ್ ಕಂದ ಹೋಗು. ನಿಮ್ಮ ಅಮ್ಮಗೆ ನಿಮ್ಮ ಅಪ್ಪಗೆ ಈ ಕತೆ ಅದು ನಂಬ್ತಾರೆ. ವರುಣ್ಗೆಲ್ಲ ಈ ಪಾರ್ಟಿಗೆ ನನ್ನ ಯಾಕೆ ಅವ್ರನ್ನ ಅಜೀಬ್ ಮಾಡ್ತೀನಿ. ನಿಜ ಹೇಳ್ತಾ ಇದ್ದೀನಿ ಅಷ್ಟೇ. ಫ್ಯಾಕ್ಟ್ ಟ್ರೂತ್ ದಬಿಡಿ ಅಲ್ಟಿಮೇಟ್ ಟ್ರೂತ್ ಇದು. ಮಾಲೈ ಬಾಬು ಅಲ್ಟಿಮೇಟ್ ಟ್ರೂತ್ ಹೆಂಗೆ ಅಂತಾನೋ ಹಂಗೆ. ನೀವೆಲ್ಲದ್ರೂ ನನ್ ಲಾಜಿಕ್ ಪಾಯಿಂಟ್ ಮಾಡಿ ತೋರ್ಸು, ನಾನು ಒಪ್ಕೊಂತೀನಿ. ನೀನ್ ಇಮೋಷನಲ್ ಆಗಿ ಅದು ಇದು 1-2 ಸರಿ ಕೆಡ್ಸಾಡ್ಬಿಟ್ರೆ ಮಾಡ್ಬಿಡ್ದಲ್ಲ ವರುಣ್. ಆಯ್ತು. ತಿನ್ನಕ್ಕೆ ಮಲ್ಗಕ್ಕೆ ಅದಕ್ಕೆ ಲಾಯಕ್ ಅಷ್ಟೇ. ಇನ್ನೇನಕ್ಕೆ ಗೈಸ್ ಇವಾಗ ಅವ್ನು ಬರಲ್ಲ ಅಂತಾನೆ. ಆಯ್ತು, ಬರ್ಬೇಡ. ಊಟ ತಿನ್ಕೊಂಡು ಕರಿ. ಸರಿ ಆಯ್ತು, ಊಟ ತಿನ್ನೋದು ಬಾರೋಣ ಮನೆಗೆ. ಯಾಕೆ ನಮ್ಮ ಮನೇಲಿ ಊಟ ಇಲ್ವಂತ ಕೆಲವೇ ಬುಲೆಟ್ 90 ರೂಪಾಯಿ ಕೆಜಿ ಅಕ್ಕಿ. ಅದು 5 ಕೆಜಿ ತಂದಿಕ್ಕಿದೀನಿ. ನೋಡೋ ನೀನೇನ ಸಪೋರ್ಟ್ ಮಾಡಲ್ಲ. ನನ್ನ ಮತ್ತೆ ನೋಡೋ ಇವಳು ಬಿಗ್ ಬಾಸ್ ಹೋಗ್ತಾಳ ಅಂತಮ್ಮ. ಪ್ರ್ಯಾಂಕ್ ಇಷ್ಟೊತ್ತು ನಿನಗೆ ಮಾಡಿದ್ದು. ಇವಳು ಬಿಗ್ ಬಾಸ್ ಹೋಗೋದು ಫ್ಯಾಮಿಲಿ ವಿಡಿಯೋ ಏನಕ್ಕೆ ಬೇಕು ಅಂತ ಕೇಳ್ತಾರೆ. ಫ್ಯಾಮಿಲಿ ವಿಡಿಯೋ ಮಾಡ್ತಾರೆ. ಆಲ್ ದ ಬೆಸ್ಟ್ ಹೇಳಕ್ಕೆ ಅವ್ರ ಅಪ್ಪ ಅಮ್ಮ ಮಾಡಿದ್ರೆ ಸರಿ. ನನ್ನೆ ಅಪ್ಪನ ತಂಗಿ ಹತ್ರ ಬಂದು ಯಾಕೆ ಮಾಡಿಸ್ತಾರೆ? ನಾವು ಫ್ಯಾಮಿಲಿ ಅದಕ್ಕೆ. ನಿನಗೇನೋ ಗೊತ್ತು ಫ್ಯಾಮಿಲಿ ಬಗ್ಗೆ. ಅವ್ರು ದಂಡ್ರು ಮಾಡ್ತಾರೆ. ನಮ್ದು ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ನಮ್ದು. ಅದು ಉಂಡಿ ಫ್ಯಾಮಿಲಿ. ವರುಣ ನಮ್ಗೆ ಅವ್ನು ಫೋನ್ ಕೊಡ್ತಾವನೆ.
ಥ್ಯಾಂಕ್ಸ್ ವರುಣ. ಏ ಸಿರಿ ಎಕ್ಸ್ಪ್ಲೋರ್ ಸಂಧ್ಯಾ ಈ ಫೋನ್ ನನಗೆ ಕೊಡ್ತಾವಲೆ. ಥ್ಯಾಂಕ್ ಯು ಸಂಧ್ಯಾ. ಇಲ್ಲ ಅದು ಒಳಗಡೆ ಒಂದು ಇನ್ನೊಂದು ಹಾಕ್ಬೇಕು. ಏ ಸಿರಿ ಎಕ್ಸ್ಪ್ಲೋರ್ ಅಂದ್ರೆ ಎಕ್ಸ್ಪ್ಲೋರ್ ಆಗ್ಬಿಡ್ಬೇಕು. ಮತ್ತೆ ವರುಣ್ ಕೊಡ್ತಾ ಇದ್ದೀನಿ. ಏನಕ್ಕೆ ಇವಾಗ ಬಂದಿದ್ದು? ಇವಾಗ ಏನಕ್ಕೆ ಬಂದಿದ್ದು? ನೀನ್ ನನ್ ಸಪೋರ್ಟ್ ಮಾಡ್ತಾ ಇಲ್ಲ ಏನಿಲ್ಲ, ನೀನೊಬ್ಬ ತಮ್ಮನ. ಇನ್ನೊಂದ್ಸರಿ ನಿನ್ ಕಷ್ಟ ಅನ್ನೋ ನಾನು ನಿನ್ ಎಡಗಾಲು ತೋರ್ಸ ಬರಗಾಳಿ ಬಾರೆ ಎರಡ್ ಕಡೆನು ಹಿಂಗ್ ನೋಡ್ಬಿಟ್ಟು ವರುಣ ಅಂತ ನಿಂಗೆ ಎರಡು ಕಡೆ ನೋಡ್ಬೇಡ, ಮುಂದ್ಗಡೆ ಮಾತ್ರ ನೋಡ್ಕೋಬಾ. ಯಾಕೆ ನೋಡ್ತೀಯ? ಫಸ್ಟ್ ಆಫ್ ಆಲ್ ಅದೇನು ನನ್ ಪಾಡಿಗೆ ನಾನು ಇರ್ತೀನಿ. ನೀನ್ ಇನ್ನೊಂದ್ಸರಿ ಕಷ್ಟ ಅಂತ ನನ್ನ ಹತ್ರ ಬಂದ್ ಕಾಸು ಕೇಳ್ಬಿಟ್ಟು ಕಷ್ಟ ಏನಿಗೆ ಬರುತ್ತೆ? 70,000 ಮುಂಗ ಹಾಕಿದ್ಮೇಲೆ ಇನ್ಯಾರು ಒಂದ್ ಕಾಸು ಕೇಳ್ತಾರೆ ನಿನ್ನ ಹತ್ರ? ಇಲ್ಲ ನಂದು ಲಿಟಲ್ ಹಾರ್ಟ್ ವರುಣ. ಮುರ್ದಾಕ ನನಗೇನು ಎಲ್ಲಾರ್ಗು ಆರ್ಟಿಸ್ಟೇ ಇರೋದು. ವರುಣ ನನ್ನ ಲೈಫಲ್ಲಿ ಒಂದು ಹುಡುಗ ಇಲ್ಲ ವರುಣ. ಬೇಡ ಬಿಡು. ನಂಗೆ ಇನ್ನೂ ತಡ್ಕೊಳಕ್ ಆ ಪುಣ್ಯಾತ್ಮ ಯಾರೋ ನೇಣ್ ಹಾಕೊಂಡ್ಬಿಡ್ಬೇಕಾ ನನ್ ಮಗ. ನಿನ್ ಟಾರ್ಚರ್ ಹೋಗ್ಬಿಡ್ತಾನೆ. ಕುಡ್ಕೊ ಮಾಡ್ತೀಯಲ್ಲ ನಿಂದು ಪ್ಲಾನು? ಇರಮ್ಮ ಬಚ್ಚಲು ಮನೆ ನಿಮ್ದು ನಮ್ದೈತಪ್ಪ. ಇವಾಗ ಏನಂದ್ರೆ ನಂಗೆ ವರುಣ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ಇಷ್ಟ ಗೈಸ್. ಏನ್ ಸಿಂಪತಿ ಲೇ ಎಲ್ಲ ಏನ್ ಸಿಂಪತಿಗೆ ಏನ್ ಮಾಡ್ಕೊಳಕ್ಕೆ ವರುಣ್ ಮಾಡಿಲ್ಲ. ಆ ಸೀನ್ ಏನ್ ಬೇಡ. ನಾನಿಲ್ಲ ಅಂದ್ರೆ ಉಪ್ಪು ಕೂಡ ಫರಕ್ ಬರಲ್ಲ ಆಯ್ತಾ? ಸಾಕದ ಆಗ್ಲೇಬೇಕು. ಯಾರಿದು? ವರುಣ್ ಅವಳಿಗೆ ಇಷ್ಟು ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳ್ತಾ ಇದೀನಿ. ನಾನ್ ಮಾಡಿದ್ರು ಮಾಡಿಲ್ಲ ಅಂದ್ರುನು ಅರ್ಥ ಆಯ್ತಾ ನಿಂಗೆ? ಆದ್ರೂ ವರುಣ ನಿಮ್ ಅಕ್ಕ ಹೆಲ್ಪ್ ಮಾಡ್ಬೇಕು ಅಂತ ನಿಂಗೆ ಅನ್ನಿಸ್ತಾ ಇಲ್ಲ? ನಾನು ಒಂದಿನ ಸ್ಟೇಜ್ ಮೇಲೆ ನಿಂತ್ಕೊಂಡು ಸುದೀಪ್ ಸರ್ ಪಕ್ಕ ಹಿಂಗ್ ನಿಂತ್ಕೊಂಡು, ಸರ್ ನನ್ನ ಈ ಯಶಸ್ವಿಗೆ ಕಾರಣ ನನ್ನ ಕುಟುಂಬ ಸರ್, ಅದ್ರಲ್ಲೂ ನನ್ನ ತಮ್ಮ ವರುಣ್ ಕುಮಾರ್ ಬಿ. ನಾನ್ ಬರಲ್ಲ ನಾನ್ ಬರಲ್ಲಮ್ಮ, ನಾನ್ ಬರಲ್ಲ. ನೀನೇ ಹಿಡ್ಕೊ ಕ್ಯಾಮ್ರಾನ. ಬಿಗ್ ಬಾಸ್ ನಿತ್ಯಶ್ರೀ ಹತ್ರ ಕಲ್ಸ್ಕೊಂಡು ತೋರ್ಸು, ಆಮೇಲೆ ಏನಿದೆ ಮಾತಾಡ. ಡೌಟ್ ಪಡಂಗಿದ್ರೆ ಗೈಸ್ ನನ್ಗೆ ಇವ್ನಿಗೆ ಇನ್ ಮೇಲೆ ಸಮಾಧಾನ ಇಲ್ಲ. ಬೇಡ ಬಿಡು, ಯಾರ್ ಬೇಕು ಅಂತ ಹೇಳಿದ್ರೆ ಹೋಗುತ್ತೆ. ವರುಣ್ ಪ್ರೆಸ್ಟೀಜ್ ಹೋಗುತ್ತೆ. ಸುಮ್ನೆ ಪ್ರ್ಯಾಂಕ್ ಆಗಕ್ಕೆ. ವರುಣ್ ಬಕ್ರ ಆಗಲ್ಲ, ಅವಮಾನ ಅದು. ಆಯ್ತು ಬಕ್ರ ಆಗ್ಬೇಡ. ಬಕ್ರ ಮಾಡಿದ್ರು ಅವ್ರ ಜೊತೆ ಮಾತಾಡೋದೇ ಇಲ್ಲ, ಬಿಟ್ಬಿಡ್ತೀನಿ. ಅಷ್ಟು ಶಾಕ್ ನಾನು. ಏನ್ ಮಾಡ ಏನು ಇವ್ನ ಯಾರು ಫೂಲೇ ಮಾಡಿಲ್ಲ ನಿನ್ನ. ಎಲ್ರು ನಮ್ಮ ಮನೆಗೆ ಬರ್ತಾರೆ. ನಿನ್ಗೆ ಆಪ್ಷನ್ ಇಲ್ಲ ಅವ್ರು ನಾ ಇಲ್ಲ ಬಿತ್ ಸಾಯಿ ಇಲ್ಲೇ ನೀನು. ಗೈಸ್ ಬನ್ನಿ ಗೈಸ್, ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಯವರೆಲ್ಲ ಅಡಿಗೆ ಮಾಡೋದ್ ಬಿಟ್ಬಿಟ್ಟು ನೀನ್ ಅವ್ರ ಜೊತೆ ಹೋಗ್ತೀಯಾ? ನಂಗೆ ನಮ್ಮ ಅತ್ತೆ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಹೇಮಂತ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾನೆ. ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ. ಹಿಂಗಂತೆ ದೇವ ಅದು ಅದೇ ಗೈಸ್, ದೆವ್ಗಳು ದೇವ್ರ ಹತ್ರ ಎಲ್ಲ ಇಲ್ಲಿ ಬರುತ್ತೆ ಅಷ್ಟೇ ಗೈಸ್. ಇಂಪಾರ್ಟೆಂಟ್ ಗೇಮ್ ನನಗಿಂತ ನಿನ್ ಲೈಫ್ ಅಲ್ಲಿ ರೆಸಿಡೆನ್ಸ್ ಈವಲ್ ವಿಲೇಜ್ ಏನೋ ಅಂತ ಇತ್ತು ಆ ಗೇಮ್ ಹೆಸರು. 2,500 ಕೊಟ್ಟಿದ್ದೀನಿ ತಾನೆ ಗೇಮ್ಗೆ. 2,500 ನಿನ್ಗೋಸ್ಕರ ನಾನು ಏನೆಲ್ಲ ತ್ಯಾಗ ಮಾಡಿಲ್ಲ ತಮ್ಮ. ಪ್ರಾಣನೇ ಕೊಡಕ್ ಬಂದಿದ್ದಾನೆ. ಬದ್ನಾಗ ಕೊಡ್ತಾನ ಪ್ರಾಣ. ಪ್ರಾಣ ಬೇಕಾದ್ರೆ ಕೊಡ್ತಾನೆ, ದುಡ್ಡು ಕೊಟ್ಟಿರೋದನ್ನ ಹೇಳೋದ್ ಬಿಡಲ್ಲ ಅವ್ರು. ನಾ ಕೊಡಲ್ಲ. ಅವನು ಪ್ರಾಣ ಬೇಕಂದ್ರೆ ಕೊಟ್ಬಿಡ್ತಾನೆ. ಹೇಳ್ಕೊಂಡಿರೋರು ಕೊಡಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ. ಟೈಮ್ ಆಗುತ್ತೆ ನಮ್ಗೆ. ಬಾ ಇದೇ ಹೇಳ್ತೀನಿ ಬೇಡ, ಬಾರ ಹೊತ್ತಿಗೆ ಮುಚ್ಕೊಂಡ್ ಬಾ ಅಂದ್ರ ಕರೆದ್ರೆ ಬರ್ಬೇಕು. ಏನ್ ಮನೇಲೆ ಬಿದ್ದಿರ್ತೀಯ. ದೇವ ಬರ್ತಾ ಇದೆ ಗಾಯ್ಸ್, ನೋಡಿ ಗಾಯ್ಸ್. ದೇವ ಮೈ ತುಂಬುತ್ತೆ ನೋಡಿ ಗಾಯ್ಸ್. ಹೋಗ್ಬಿಟ್ ಬರೋಣ. ಏನು ಅಲ್ಲಿ ತಿನ್ನಕ್ ಬಾ ಅಂದಿಲ್ಲ. ಮಗನೇ ಬರಕೇನು ನಮ್ಮ ಮನೆಗೆ? ಇವಾಗ ನಿಮ್ ಮನೆ ಬಂತು ಅಂದಿದ ತಕ್ಷಣ, ಹೊಸ ಮನೆ ಬಂತು ಅಂದಿದ ತಕ್ಷಣ ನಮ್ಮ ಮನೆ ಮರ್ತೋಗ್ಬಿಡೋದ? ಆಡಿ ಬೆಳೆದು ತಿಂದು ತೇಗಿ ಎಲ್ಲ ನಮ್ಮ ಮನೆ. ಅದು ನಮ್ಮ ಅದ್ ನಮ್ಮನೆ ನಿಂದ ನಂದದು. ನನ್ ಮಕ್ಳ ಜಮೀನ್ಗಳು ನೀವೇ ಉಡಾಯಿಸ್ಕೊಳ್ರಿ, ನನಗ್ ಬೇಡ. ನನ್ ಪಾಲು ನೀವೇ ಎತ್ಕೊಳ್ರಿ. ಆಸ್ತಿ ವಿಷಯ ಜಗಳ ಆಡಕ್ ನಂಗೆ ಇಷ್ಟ ಇಲ್ಲ, ಸುಮ್ಮನೆ ಇದ್ದು. ಫ್ಯೂಚರ್ ಎಲ್ಲ ಆಡಕ್ಕೆ ಪ್ಲಾನ್ ಹಾಕಿದ್ಯಾ ಮತ್ತೆ? ಜಗಳ ಯಾರು ಆಡ್ತಾರೆ? ಬರ್ಕೊಟ್ಬಿಡ್ತೀನಿ ಬದುಕ ಅಂತ. ಹೋಗ್ ಬದುಕ. ನಮ್ಗೆಲ್ಲ ಆಸ್ತಿ ಮೇಲೆ ಆಸೆ ಇಲ್ಲ, ತಗೋಗಿ. ಆಸ್ತಿ ಕೊಡ್ತಾನಂತೆ ಗಾಯ್ಸ್. ಇವಾಗ 70,000 ಕೊಡಲ್ಲ, ಆಸ್ತಿನೂ ಕೊಡಲ್ಲ. ಹೋಗು. ಸೊ ಗೈಸ್, ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಹಂಗಾಮ ಮಾಡಿದೆ. ಬಟ್ ಅವತ್ತಿಷ್ಟೇ ಮಾಡೋಕ್ಕಾಗಿದ್ದು. ಆಮೇಲೆ ಜೋರ್ ಮಳೆ ಬಂತು. ಸೊ ನಾನು ಮನೆ ಹೋಗಾಗಿಲ್ಲ, ಅವ್ರನ್ನೂ ನಮ್ಮ ಮನೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಅದಾದ್ಮೇಲೆ ಅಂದ್ರೆ ಫಸ್ಟ್ ಈ ವಿಡಿಯೋ ಮಾಡಿದ್ದು, ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ಪ್ರ್ಯಾಂಕ್ ಮಾಡಿದ್ದು ನಾನು.
ಅದಕ್ಕೋಸ್ಕರ ಬಟ್ ಆದ್ರೆ ಅದನ್ನ ಫಸ್ಟ್ ಬಿಟ್ಟೆ ಇದನ್ನ ಇವಾಗ ಬಿಡ್ತಾ ಇದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡ್ತಿರ್ಲಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂತ ಹೇಳ್ತಾ ಮತ್ತೆ ಸಿಗುವ ಗೈಸ್ ನಾಳೆ ಬ್ಲಾಗಲ್ಲಿ. ಆ್ಯಂಡ್ ಏನು ನಾನು 2 ಜಡೆ ಕ್ಯೂಟ್ ಆಗಿದ್ಯಾ? ತುಂಬಾ ದಿನ ಆಗಿದ್ದು ನಾನು ಈ ಥರ ಎಲ್ಲ ಹಾಕೊಂಡು, ಸುಮ್ಮನೆ ಹಾಕೊಬೇಕು ಅಂತ ಹಾಕೊಂಡೆ ಅಷ್ಟೇ ಗೈಸ್. ನಾಳೆ ಸಿಗುವ, ಬಾಯ್. ಚೆನ್ನಾಗಿ ನಿದ್ದೆ ಮಾಡಿ.